ಹಾಯ್ ಫ್ರೆಂಡ್ಸ್, ಈ ದಿನ ವಿಜಯ್ ಹಜಾರೆ ಟ್ರೋಫಿ ಭಾರತದಲ್ಲಿ ನಡೆದಿರೋದು. ಅದು ಮೊದಲನೇದಾಗಿ ನನ್ನ ಫೇವ್ರೇಟ್ ಕ್ರಿಕೆಟರ್ ಆದಂಥ ವಿರಾಟ್ ಕೊಹ್ಲಿ ಅವರು ಮಾಡಿದ ದಾಖಲೆಯನ್ನು ಹೇಳ್ಬೇಕನ್ನ ಅಂತಂದರೆ, ಹಿಂದಿನ ಪಂದ್ಯದಲ್ಲಿ ಅವರು 330 ಪಂದ್ಯದಲ್ಲಿ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ 16,000 ರನ್ ಅತ್ಯಂತ ವೇಗವಾಗಿ ತಲುಪಿದ ಮೊದಲೇ ಬ್ಯಾಟ್ಸ್ಮನ್ ಆಗಿರುತ್ತಾರೆ. ಈ ಹಿಂದೆ ಸಚಿನ್ ತೆಂಡೂಲ್ಕರ್ ಅವರು 398 ಪಂದ್ಯಗಳಲ್ಲಿ 16,000 ರನ್ ಪಡೆದರೆ, ಈ ಪಂದ್ಯದಲ್ಲಿ ಅವರು ಈ ಗುಜರಾತ್ ವಿರುದ್ಧ 61 ಬಾಲಲ್ಲಿ 77 ರನ್ ಹೊಡಿತಾರೆ. ಅದು ಒಂದು ದಾಖಲೆ. ಏನಪ್ಪ ಅಂತಂದರೆ ಸೆಂಚುರಿ ಮಿಸ್ ಮಾಡ್ಕೋತಾರೆ. 58 ಸೆಂಚುರಿ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಎರಡನೇ ನಂಬರ್ ಇದ್ದಾರೆ ಕೊಹ್ಲಿ. ಸಚಿನ್ ಅವರು 60 ಸೆಂಚುರಿ. ಈ ದಿನ ಮೈಕಲ್ ಬೆವನ್ ಅವರ ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ಇರುವಂಥ ಎವರೇಜ್ 57.86, ಅದನ್ನು ಮುರಿತಾರೆ. ಇವತ್ತು ವಿರಾಟ್ ಕೊಹ್ಲಿ ಅವರು ನಂಬರ್ 1 ಆಗ್ತಾರೆ. 57.87 ಆ್ಯಾವ್ರೇಜ್ ಆಗುತ್ತೆ. ಆಮೇಲೆ ನಮ್ಮ ರೋಹಿತ್ ಶರ್ಮಾ ಅವರು ಇವತ್ತು ನಿರಾಶೆ ಉಂಟು ಮಾಡಿರ್ತಾರೆ, ನಮಗೆ ಗೋಲ್ಡನ್ ಡಕ್ಔಟ್ ಆಗಿರುತ್ತಾರೆ. ಇನ್ನು ವಿಘ್ನೇಶ್ ಪುತ್ತೂರ್ ಅವ್ರ ಬಗ್ಗೆ ಹೇಳ್ಬೇಕಂತಂದರೆ, ಅವರು ಈ ದಿನ ಜಂಟಿ ರೋಡ್ಸ್ ಸಮೇತ ಹಿಡಿದು ಅವರೆಲ್ಲ ದಾಖಲೆಯನ್ನು ಅಳಿಸಾಕ್ತಾರೆ. ಫೀಲ್ಡರ್ ಆಗಿ 6 ಕ್ಯಾಚನ್ನು ಪಡೆದಿರುತ್ತಾರೆ ಇವತ್ತಿನ ಪಂದ್ಯದಲ್ಲಿ. ಈ 3 ದಾಖಲೆಗಳು ಕೂಡ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಈ ದಿನ ಕಂಡು ಬಂದಿರೋ ವಿಷಯ ಆಗಿರುತ್ತದೆ. ಈ ವಿಚಾರನ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ತುಂಬ ಸಂತೋಷ ಆಗಿರುತ್ತೆ.